ಮುಡಾ ಹಗರಣದಲ್ಲಿ ಸರ್ಕಾರ ದಾರಿ ತಪ್ಪಿಸುತ್ತಿದೆ. ಜನಗಳ ದಾರಿ ತಪ್ಪಿಸೋಕೆ ಸರ್ಕಾರ ಮುಂದಾಗಿದೆ ಅನ್ನೋ ಆರೋಪ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೆಂಡ ಕಾರಿದ್ದಾರೆ. ಜಾತಿ ಗಣತಿಯ ಹೆಸರಿಟ್ಕೊಂಡು ರಕ್ಷಣೆಯನ್ನ ಪಡಿತಾ ಇದ್ದಾರೆ. ಜಾತಿ ಗಣತಿಯಿಂದ ಸಮಾಜಕ್ಕೆ ಅನುಕೂಲ ಆಗೋದಿಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆಕ್ರೋಶ ಇದು. ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದರೆ ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ 2014ರಲ್ಲಿ ಮಾಡಿರ್ಬೇಕು. 10 ವರ್ಷ ಆಗೋಗಿದೆ. ಅವ್ರು 10 ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ಈ 10 ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ. ನನ್ನ ಮೇಲೆ ಯಾವಾಗಲೂ ಹೇಳ್ತಾಯಿದ್ರು ಕುಮಾರಸ್ವಾಮಿ ರಿಲೀಸ್ ಮಾಡೋಕ್ಕೆ ಬಿಡಲಿಲ್ಲ, ಮಾಡಲಿಲ್ಲ ಅಂತ. ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಾಯಿತು? ಸಿದ್ದರಾಮಯ್ಯನ ಕೈನಲ್ಲಿ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ತೆಗೆದುಕೊಂಡ್ರು. ಇವತ್ತಿನವರೆಗೂ ಅದರ ಬಗ್ಗೆ ಸದ್ಗದ್ದಲ ಇರಲಿಲ್ಲ. ಈಗ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಈ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಈಗೇನು 10 ವರ್ಷದಿಂದ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ.